ರೈತರು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ರೈತರ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ. ಬೇರೆ ಬೇರೆ ವಿಷಯದಲ್ಲಿ ಇವತ್ತು ಮಗ್ನರಾಗಿದ್ದಾರೆ. ನಾವು ರಾಜಕೀಯ ಹೊರತುಪಡಿಸಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಧ್ವನಿ ಎತ್ತಬೇಕು ಅಂತ ಹೇಳಿ, ಆ ರೈತರಿಗೆ ಆ ಪರಿಹಾರಗಳನ್ನ ಕೊಡಿಸ್ಬೇಕು ಮತ್ತು ನ್ಯಾಯ ಕೊಡಬೇಕು ಅಂತ ಹೇಳಿ ನಾವೊಂದು ರೈತ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯ ಹೋರಾಟಗಾರರು, ರೈತ ಮುಖಂಡರು. ಮೊದಲನೇ ವಿಷಯ ಏನಂದ್ರೆ, ಇವತ್ತು KEBಯಿಂದ ರೈತರಿಗೆ ತುಂಬಾ ಅನಾನುಕೂಲ ಆಗ್ತಿದೆ ಸರ್. ಶುಂಠಿ ಹಾಕಿದರೆ ಬೆಳೆ, ಇವತ್ತು ಮಳೆ, ಅಕಾಲಿಕ ಮಳೆ ಪ್ರಾರಂಭ ಆಗಿದೆ. ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಅದು ಹಾಕ್ಸೋದಕ್ಕೆ ರೈತರೇ ಹಾಕ್ಸ್ಕೋಬೇಕು. ಈಗ 4 ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಟ್ರಾನ್ಸ್ಫಾರ್ಮರ್. ಯಾವ ಅಧಿಕಾರಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟನೋ ಅರ್ಥ ಆಗಿಲ್ಲ. ಅದ್ರ ಬಗ್ಗೆ ವಿರೋಧ ಪಕ್ಷದವರು ಮಾತಾಡಿಲ್ಲ, ಆಡಳಿತ ಪಕ್ಷದವರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ. ಬೇರೆ ಬೇರೆ ವಿಷಯಗಳಲ್ಲಿ ಮಗ್ನರಾಗಿದ್ದಾರೆ. ನಾವು ಅದಕ್ಕೋಸ್ಕರ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ, ಆ ಒಂದು ಏನು ಟ್ರಾನ್ಸ್ಫಾರ್ಮರ್ ಇದೆ, ಆ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ಸೋದನ್ನ ನಿಲ್ಲಿಸ್ಬೇಕು. ಸರ್ಕಾರನೇ ಮೊದ್ಲು ಹೆಂಗಿತ್ತು ಅದೇ ತರ ಹಾಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದು ಹಾಸನ ಜಿಲ್ಲೆಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಾದ್ಯಂತ ರೈತರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಬೇಕು ಅಂತ ಹೇಳಿ ನಾವೊಂದು ಸಂಘಟನೆನ ಪ್ರಾರಂಭ ಮಾಡಬೇಕು. ಅದು ರಾಜಕೀಯ ಹೊರತಾಗಿರ್ಬೇಕು. ಅದು ಯಾರು ಕೂಡ ಪದಾಧಿಕಾರಿಗಳು, ಇವತ್ತು ರೈತರು ಮುಂದೆ ನಿಂತು ನಡೆಸ್ಕೊಂಡು ಹೋಗೋಂಥ ಒಂದು ಸಂಘಟನೆ ಆಗುತ್ತೆ. ಆ ಒಂದು ಸಂಘಟನೆ ಬಗ್ಗೆ ಮಾತಾಡೋಕೆ ಅಂತ ಇವತ್ತು ನಾವಿಲ್ಲೆಲ್ಲ ಬಂದು ಇವತ್ತು ರೈತರ ಪರವಾಗಿ ಈ ವಾರದಲ್ಲಿ ಒಂದು ಹಿತರಕ್ಷಣಾ ಸಮಿತಿನ ಪ್ರಾರಂಭ ಮಾಡ್ತಾ ಇದ್ವಿ ಸರ್. ಮತ್ತೆ ಯಾವುದೇ ಕಾರಣಕ್ಕೆ ರೈತರಿಗೆ ಏನೇ ಸಮಸ್ಯೆ ಆದ್ರೆ ರೈತರೇ ಮುಂದಿತ್ತು ಅದನ್ನ ಸರ್ಕಾರಕ್ಕೆ ಕಿವಿಂಡ ಅಂತ ಕೆಲಸನ ಮಾಡೋದಕ್ಕೋಸ್ಕರ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಸಂಘಟನೆನ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಪಾದಯಾತ್ರೆ ಮಾಡ್ತಿದ್ವಿ. ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಎಲ್ಲರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿ, ಅದರ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಪಾದಯಾತ್ರೆ ಮಾಡಿ ಎಲ್ಲಾ ಗ್ರಾಮದಿಂದ ಬಂದು ಅವ್ರಿಗೊಂದು ಮನವಿ ಕೊಟ್ಟು, ಅದಾದ್ಮೇಲೆ ಮುಖ್ಯಮಂತ್ರಿನ ಭೇಟಿ ಮಾಡಿ ನೀವು ಮಾಡಿರೋ ಒಂದು ಕಾರ್ಯ ಈ ತರ ಇದೆ, ತಪ್ಪಾಗಿದೆ, ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಮಾಡೋಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ವಾರದಲ್ಲಿ ಒಂದು ಉದ್ಘಾಟನೆ ಮಾಡ್ತಾ ಇದ್ವಿ. ತಾವುಗಳು ಅದಕ್ಕೆ ಬಂದು ಸಹಕಾರ ನೀಡಿ ರೈತರ ಬೆನ್ನೆಲುಬಾಗಿ ನಿಂತಿದ್ರಿ, ಇನ್ನೂ ಹೆಚ್ಚಿನಾಗಿ ನಿಲ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ರೈತರಿಗೆ ನಾವಿದ್ವಿ ಅಂತ ಹೇಳಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.